ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇಂಡಿಯಾದಲ್ಲಂತೂ ಈಗ ಬೇಸಿಗೆ ಶುರುವಾಗಿದೆ, ಆದರೆ ನಮಗಿನ್ನ ಇವತ್ತಿಂದ ನಮಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಏನಪ್ಪ ಸ್ಪ್ರಿಂಗ್ ಅಂತ ಇದ್ದಾರೆ, ಇದೇನೋ ಸ್ನೋ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ನಮಗೆ ನಿನ್ನೆ ತಾನೇ ಒಂದು ಸಣ್ಣ ಸ್ನೋ ಸ್ಟಾರ್ಮ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಏಪ್ರಿಲ್ ಎಂಡ್ವರೆಗೂ ಸ್ನೋ ಬಿದ್ದೇ ಬೀಳುತ್ತೆ. ಆನ್ ಆ್ಯಂಡ್ ಆಫ್ ಅಂದರೆ ಸ್ನೋ ಬಿದ್ದು ಅದು ಮಳೆ ಬಂದು ವಾಶೌಟ್ ಆಗಿ ಅದು ನಡೀತಾನೆ ಇರುತ್ತೆ. ಆಲ್ಮೋಸ್ಟ್ ಮಾರ್ಚಿಂದ ಹಿಡಿದು ಏಪ್ರಿಲ್ ಕೊನೆವರೆಗೂ ಇದೇ ಪ್ರಾಸೆಸ್ ಇರುತ್ತೆ. ಸೊ ಹಾಗಾಗಿ ಈ 2 ತಿಂಗಳು ಸ್ನೋ ನೋಡ್ತಾನೂ ಇರ್ತೀವಿ, ಹಾಗೂ ಸ್ನೋ ಇಲ್ಲದೇನೂ ಇರ್ತೀವಿ. ಇವತ್ತಿಲ್ಲಿ ಸ್ಯಾಟರ್ಡೆ ಆಗಿರೋದ್ರಿಂದ ಮತ್ತು ನಿನ್ನೆ ತಾನೇ ಸ್ನೋ ಬಿದ್ದಿರೋದ್ರಿಂದ ಕೆಲವೊಂದು ಲೇಕೆಲ್ಲ ಇನ್ನೂ ಫ್ರೀಸ್ ಆಗಿದೆ. ಸೊ ಆ ಲೇಕ್ನ ವಿಸಿಟ್ ಮಾಡ್ತಾ ಹಾಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಆ ಒಳ್ಳೊಳ್ಳೆಯ ಸೀನಿಕ್ ಬ್ಯೂಟಿನ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವಿವತ್ತು ಡಾರ್ಕ್ ಮತ್ ಅನ್ನೋ ಜಾಗದಲ್ಲಿರುವಂಥ ಕೆಲವು ಫ್ರೀಸ್ ಆಗಿರುವಂಥ ಲೇಕ್ನ ನೋಡೋಕ್ಕೆ ಬಂದಿದ್ದೀವಿ. ಮೊದಲಿಗೆ ಲೇಕ್ ಪನೂಕ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇದು ಲೇಕ್ ಅಂತಲೇ ಅನಿಸಲ್ಲ, ಹಾಗೆ ಫ್ರೀಸ್ ಆಗಿದೆ ಅಲ್ಲ ಸ್ನೇಹಿತರೆ. ಇದು ಈ ಥರ ಫ್ರೀಸ್ ಆಗಿರುವಂಥ ದೃಶ್ಯ ಸಿಗೋದು ಇನ್ನು ಕೆಲವು ದಿನಗಳ ಮಾತ್ರ. ಯಾಕಂದರೆ ಈ ಮಂಡೆಯಿಂದ ವೆದರ್ ರಿಪೋರ್ಟಲ್ಲಿ ಟೆಂಪ್ರೇಚರ್ ಜಾಸ್ತಿ ತೋರಿಸ್ತಾ ಇದೆ, ಪಾಸಿಟಿವ್ ಹೋಗ್ತಾ ಇದೆ. ಹಾಗಾಗಿ ಇದೆಲ್ಲ ಆ ಎಕ್ಸೈಟ್ಮೆಂಟ್ ಎಲ್ಲ ನಾವು ಮುಂದೆ ಲೇಕ್ ಮಿಕ್ಮ್ಯಾಕ್ ಮೇಲೆ ನಡೆಯೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಲೇಕ್ ಪನೂಕ್ ಮತ್ತು ಲೇಕ್ ಮಿಕ್ಮ್ಯಾಕ್ ಇದೆಯಲ್ಲ, ಇದನ್ನು ಡಿವೈಡ್ ಮಾಡೋದು ಬಂದ್ಬಿಟ್ಟು ದೊಡ್ಡ ಹೈವೇ ಡಿವೈಡ್ ಮಾಡುತ್ತೆ. ಹಾಗಾಗಿ ಈ 2 ಲೇಕ್ ಥರ ಫಾರ್ಮ್ ಆಗಿದೆ. ಈ ಲೇಕ್ ಮಿಕ್ಮ್ಯಾಕ್ ಏನಿದೆ ಇದಕ್ಕೆ ಆಕ್ಸೆಸ್ ಬಂದ್ಬಿಟ್ಟು ಶೂಬಿ ಪಾರ್ಕಿಂದನೇ ಹೋಗಬೇಕು. ಶೂಬಿ ಪಾರ್ಕಿನ ಒಂದು ನಾರ್ತನ್ ಶೋರ್ ಏನಿದೆ ಆ ಶೋರಲ್ಲಿ ಲೇಕ್ ಮಿಕ್ಮ್ಯಾಕ್ ಬರುತ್ತೆ. ನಾವು ಈಗ ಶೂಬಿ ಪಾರ್ಕ್ ಬಂದಿದ್ದೀವಿ. ಶೂಬಿ ಪಾರ್ಕ್ ಎಂಟ್ರೆನ್ಸಲ್ಲೇ ಈ ರೀತಿ ಒಂದು ಸಣ್ಣದಾದಂಥ ಶುಭನಾ ಕ್ಯಾಡಿ ಕೆನಾಲ್ ಅಂತ ಇದೆ. ಈ ಕೆನಾಲಿನ ನೀರು ಒಂದು ಸ್ವಲ್ಪ ಪಾಂಡ್ ಥರ ಫಾರ್ಮ್ ಆಗಿದೆ. ಈ ಪಾಂಡ್ ಫ್ರೀಸ್ ಆಗಿರೋ ಜಾಗದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಮತ್ತು ಅಲ್ಲಿ ಎಷ್ಟೊಂದು ಡಕ್ಸ್ ಇದ್ದಿದ್ದರಿಂದ ಅದು ನಮ್ಮ ಗಮನ ಸೆಳೀತು. ಹೇಗಪ್ಪ ಈ ಚಳಿಯಲ್ಲಿ ಆ ನೀರು ಎಷ್ಟು ತಣ್ಣಗಿರುತ್ತೆ ಅಂತಲೂ ಊಹಿಸೋಕ್ಕಾಗಲ್ಲ. ಆ ತಣ್ಣಗಿರೋ ಅಂಥ ನೀರಲ್ಲಿ ಈಜಾಡ್ತಾ ಇದೆ, ಆ ಐಸ್ ಲೇಯರ್ ಕಟ್ಟಿರೋದ್ರ ಮೇಲೆ ನಡೆದಾಡ್ತಾ ಇದ್ವಿ. ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದು ಗೊತ್ತಾ, ಅದನ್ನು ನಾವು ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ. ಹಾಗೆ ಇಲ್ಲಿ ಡಕ್ಸ್ಗೆ ಈ ಕಾರ್ನ್ ಇರ್ಬೋದು, ಆ ಥರ ಡಕ್ ಫೀಡ್ ಪೆಲೆಟ್ಸ್ ಇರ್ಬೋದು, ಆ ಥರ ಅದೆಲ್ಲ ತಂದು ಫೀಡ್ ಮಾಡ್ತಾರೆ. ಒಂದನೇ ಅಕ್ಕ ಇರಲಿ ಸ್ನೇಹಿತರಿಗೆ, ಯಾವತ್ತೇ ನೀವು ಡಕ್ಸ್ನ ಸ್ಪಾಟ್ ಮಾಡಿದಾಗ ಆ ಡಕ್ಸ್ಗೆ ಬ್ರೆಡ್ನ ಕೊಡಬೇಡಿ. ಬ್ರೆಡ್ ಬಂದುಬಿಟ್ಟು ಅದಕ್ಕೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ, ಅದು ತುಂಬಾ ಕಷ್ಟಪಡುತ್ತೆ. ಅದು ಮೈದಾದಿಂದ ಮಾಡಿರೋದ್ರಿಂದ ತುಂಬಾ ಕೆಟ್ಟದು. ಹಾಗಾಗಿ ನಿಮ್ಮ ಹತ್ರ ಏನಾದರೂ ಅದರ ಫೀಡಿಂಗ್ ಪೆಲೆಟ್ಸ್ ಏನಿರುತ್ತೆ ಅದಿದ್ದರೆ ಕೊಡಿ, ಇಲ್ಲ ಅಂದರೆ ಕಾರ್ನ್ ಅಥವಾ ಅದ್ರ ಏನು ತಿನ್ನತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅದಕ್ಕೆ ಫೀಡ್ ಮಾಡಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನನಗಂತೂ ಓಡಾಡ್ತಾ ಇರೋದೆಲ್ಲ ನೋಡೋದಕ್ಕೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಬಂದು ಆಟ ಆಡ್ತಾಯಿದ್ರು, ಡಕ್ಸ್ನ ನೋಡಿಕೊಂಡು ಅದಕ್ಕೆ ಫೀಡ್ ಮಾಡೋದಂತೆ. ಈ ಕಡೆ ಎಲ್ಲ ಮರಗಳು, ಅದ್ರ ಪಕ್ಕದಲ್ಲಿ ನದಿ ನೀರೇನಿದೆ ಅದೆಲ್ಲ ಫ್ರೀಸ್ ಆಗಿರೋದು. ಏನಂದರೆ ಇದನ್ನು ಫ್ರೆಶ್ ಆಗಿ ಬಿದ್ದಿರೋ ಅಂಥ ಸ್ನೋ ಆಗಿದ್ದರಿಂದ ನಮಗೆ ನಡೆಯೋದಕ್ಕೆ ಅಷ್ಟೇನು ಕಷ್ಟ ಆಗಿಲ್ಲ.
ಸಪೋಸ್ ಏನಾದರೂ ಸ್ವಲ್ಪ ದಿನ ಆಗಿ ಅದು ಬಿಸಿಲು ಬಂದು ಮತ್ತೆ ಟೆಂಪ್ರೇಚರ್ ಡ್ರಾಪ್ ಆಗಿದೆ ಅಂದರೆ ತುಂಬಾ ಫ್ರೀಸ್ ಆಗಿರುತ್ತೆ, ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆಯೇ ನಾವಂತೂ ಈ ಸ್ನೋ ಅಲ್ಲಿ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಸುಮ್ಮನೆ ಎತ್ಕೊಂಡು ಆಟಾಡ್ತಾ ಇದ್ವಿ. ಅಫ್ಕೋರ್ಸ್ ಅದು ಕೈಯಲ್ಲಿ ಹಿಡಿಯೋಕ್ಕಂತೂ ಆಗಲ್ಲ, ತುಂಬಾ ತಣ್ಣಗಿತ್ತು. ಸ್ನೋ ಎತ್ಕೊಂಡು ಆಟಾಡೋ ಖುಷಿಯಲ್ಲಂತೂ ಎತ್ಕೊಂಡು ಆಟಾಡ್ಬಿಟ್ವಿ. ಆಮೇಲೆ ಕೈ ತುಂಬಾ ತಣ್ಣಗಾಗೋಯ್ತು. ಇಮಿಡಿಯೇಟಾಗಿ ಗ್ಲೌಸ್ ಒಳಗೆ ಕೈ ಹಾಕಬೇಕಾಯ್ತು. ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲಿ ಇದೇ ಥರ ಆಟಾಡ್ತಾ ಇದ್ವಿ. ಹೀಗೆ ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಹಾಗೆ ಮುಂದೆ ಹೊರಟ್ವಿ. ಇಲ್ಲಿ ನೋಡಿ, ಈ ಬರ್ಡ್ ಹೌಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಈ ರೀತಿ ಬರ್ಡ್ ಹೌಸ್ ಮಾಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ ಹೇಗಿದೆ ಅಂತ. ಅಲ್ಲಿ ನೀರು ಹರಿತಾ ಇದೆ ಸಣ್ಣಕ್ಕೆ, ಅಂದ್ರೂ ಎಷ್ಟೊಂದು ನೀರು ಫ್ರೀಸ್ ಆಗಿದೆ. ಈ ರೀತಿ ಮರಗಳ ಮೇಲೆಲ್ಲ ಸ್ನೋ ಬಿದ್ದಾಗಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಕಳೆದ ಬಾರಿ ಪಾಯಿಂಟ್ ಪ್ಲೆಸೆಂಟ್ ಪಾರ್ಕ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೆಲವೊಬ್ಬರು ನನ್ನನ್ನು ಕೇಳಿದರು, ಸ್ನೋದಲ್ಲಿ ನಡೆಯೋಕ್ಕಾಗತ್ತಾ, ಹೇಗೆ ನಡೀತೀರಾ, ಕಷ್ಟ ಆಗಲ್ವಾ ಅಂತ ಹೇಳಿಬಿಟ್ಟು. ನನಗಂತೂ ಯಾವತ್ತೂ ಕಷ್ಟ ಅನಿಸಿಲ್ಲ ಸ್ನೇಹಿತರೆ. ಆದರೆ ನನ್ನ ಆಗಲೇ ಹೇಳಿದ್ನಲ್ಲ, ಬಿಸಿಲು ಬಂದು ಮತ್ತು ಟೆಂಪ್ರೇಚರ್ ಡ್ರಾಪ್ ಆದಾಗ ಒಂದು ಐಸ್ ಲೇಯರ್ ಥರ ಫಾರ್ಮ್ ಆಗುತ್ತಂತ. ಆ ಥರ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಈ ಥರ ಫ್ಲಫಿಯಾಗಿ ಸ್ನೋ ಇದ್ದಾಗ ಅದೇನು ಕಷ್ಟ ಆಗಲ್ಲ. ಅದಕ್ಕೆ ತಕ್ಕಂತೆ ನಾವು ಶೂಸ್ ಹಾಕಿರ್ತೀವಿ. ಶೂಸ್ ಹಾಕಿದಾಗ ಆರಾಮಾಗಿ ನಾರ್ಮಲಾಗಿ ನಾವು ರೋಡ್ ಮೇಲೆ ಹೇಗೆ ಓಡಾಡ್ತೀವಿ ಹಾಗೆ ಓಡಾಡ್ಬೋದು. ನಿಧಾನವಾಗಿ ನಾವು ಡಕ್ಸ್ನ ನೋಡ್ತಾ, ಫ್ರೀಸ್ ಆಗಿರುವಂಥ ನೀರನ್ನು ನೋಡಿಕೊಂಡು ನಾವು ಲೇಕ್ ಮಿಕ್ಮ್ಯಾಕ್ ಹತ್ರ ಬಂದಿದ್ದೀವಿ. ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಬೆಳ್ಳಕ್ಕೆ ಸ್ನೋ ಆಗೇ ಕಾಣಿಸ್ತಾ ಇದೆ. ಏನಂತ ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀರಾ? ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫ್ರೀಸ್ ಆಗಿರುವಂಥ ನಮ್ಮ ಲೇಕ್ ಮಿಕ್ಮ್ಯಾಕ್. ನಾವಿಲ್ಲಿ ಬಂದು ಸೇರಿದ್ದೀವಿ. ಇಲ್ಲಿ ಆರಾಮಾಗಿ ಓಡಾಡ್ಬೋದು. ಮತ್ತು ಇಲ್ಲಂತೂ ನಾವು ಯಾರೋ ಟೆಂಟ್ ಹಾಕ್ಕೊಂಡು ಅಲ್ಲಿ ಚೇರ್ಸ್ ಹಾಕ್ಕೊಂಡು ಕೂತಿದ್ದನ್ನು ನೋಡಿದ್ವಿ. ಕೆಲವೊಂದು ಡಾಗ್ಸ್ ಎಲ್ಲ ಅಲ್ಲಿ ಆಟಾಡ್ತಾ ಇದ್ವು. ಅಷ್ಟು ಫ್ರೀಸ್ ಆಗಿರೋವಂಥ ಈ ಲೇಕ್ ಮಿಕ್ಮ್ಯಾಕ್ ಏನಿದೆ, ಸಮ್ಮರಲ್ಲಿ ಅಷ್ಟೇ ಇಲ್ಲಿ ಆ್ಯಕ್ಟಿವ್ ಆಗಿರುತ್ತೆ. ಕನೋಯಿಂಗ್ ಇರ್ಬೋದು,
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ನಮ್ಮೂರಲ್ಲಿ ಫ್ರೋಝನ್ ಲೇಕ್ಸ್ ಸಾಕಷ್ಟಿದೆ, ಆದರೆ ನಾನು ಕೆಲವೊಂದನ್ನು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೇ ಇನ್ ಮೈ ಲೈಫ್ ವಿಡಿಯೋಸ್ ಆಗಿರ್ಬೋದು, ಮತ್ತು ಕುಕ್ಕಿಂಗ್ ಇರ್ಬೋದು, ಸಮ್ಮರಲ್ಲಿ ನಮ್ಮ ಪುಟ್ಟ ಬ್ಯಾಲ್ಕನಿ ಗಾರ್ಡನಿಂಗ್ ಇರ್ಬೋದು, ಈ ರೀತಿಯಾದಂಥ ವಿಡಿಯೋಸ್ ಎಲ್ಲ ನಾನು ನನ್ನ ಚಾನಲಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೆಲ್ಲ ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.